ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಹಿಂದಿನ ಆಡಳಿತ ಮಂಡಳಿ ವೈಫಲ್ಯವೇ ನಮ್ಮ ಗೆಲುವು. ಅಜಿತ್ ಕುಮಾರ್ ದೇಸಾಯಿ ಹೇಳಿಕೆ. ಧಾರವಾಡ ತಾಲೂಕು ಗ್ರಾಮೀಣ ಶಾಲಾ ಶಿಕ್ಷಕರ ಸಹಕಾರಿ ಪತ್ತು ಬೆಳೆಸುವ ಸಂಘದ ಚುನಾವಣೆ ದಿನಾಂಕ 26/9/2022 ಸೋಮವಾರ ಸಂಘದ ಕಚೇರಿ ಕೊಪ್ಪದಕೆರೆಯಲ್ಲಿ ಬೆಳಗ್ಗೆ 9 ರಿಂದ 4 ಗಂಟೆಯವರೆಗೆ ಮತದಾನ ಜರುಗುತ್ತಿದೆ. ಸದ್ಯ ಆಡಳಿತ ಮಂಡಳಿ ಅವಧಿಯಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಪ್ರಗತಿ ಕಾರ್ಯಗಳು ಆಗಿರುವುದಿಲ್ಲ. ಇನ್ನು ಬಹಳಷ್ಟು ಸದಸ್ಯರಿಗೆ ಸಂಘದ ಸೌಲಭ್ಯಗಳನ್ನು ಒದಗಿರುವುದಿಲ್ಲ. ಆದ್ದರಿಂದ ಸದಸ್ಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಎಂದು ಅಜಿತ್ ಕುಮಾರ್ ಆರ್ ದೇಸಾಯಿ ಅವರು ಹೇಳಿದರು. ನಮ್ಮ 13 ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಆರಿಸಿ ಬರುತ್ತಾರೆ. ನಾವು ಈಗಾಗಲೇ ಎಲ್ಲಾ ತಾಲೂಕಿನ ತುಂಬಾ ಪ್ರಚಾರ ಮಾಡಿದ್ದೇವೆ. ಒಟ್ಟು 664 ಸದಸ್ಯರು 98% ಮತದಾನ ಆಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ 13 ಚುನಾವಣೆ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು. ನಾವು ನೀವೆಲ್ಲ ಹಾಜರಿದ್ದೇವೆ. ಇಂಥ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರನ್ನು, ಹಿರಿಯರನ್ನು, ಮಾಧ್ಯಮದ ನನ್ನ ಎಲ್ಲ ಸ್ನೇಹಿತ ಬಳಗವನ್ನು, ಪತ್ರಿಕಾ ಮಾಧ್ಯಮದವ್ರನ್ನ, TV ಮಾಧ್ಯಮದವ್ರನ್ನ ಆತ್ಮೀಯವಾಗಿ ನಮ್ಮ ಎಲ್ಲ ತಂಡದ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಧಾರವಾಡ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತು ಬೆಳೆಸುವ ಸಹಕಾರಿ ಸಂಘದ ಚುನಾವಣಾ ಕ್ರಮದಲ್ಲಿರುವಂಥ ಹುಮ್ಮಸ್ಸಿನ ಎಲ್ಲ ನನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ 9 ಅಭ್ಯರ್ಥಿಗಳನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ಹಾಜರಿರುವಂಥ ನಮ್ಮೆಲ್ಲರ ಹಿರಿಯರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಈ ಕಣದಲ್ಲಿ ಅಭ್ಯರ್ಥಿಗಳಾಗಿರುವಂಥ ರಾಷ್ಟ್ರೀಯ ಹೊನ್ನಪ್ಪನವರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಈ ಸಂದರ್ಭದಲ್ಲಿ ಹಾಜರಿರುವಂಥ ನಮ್ಮ ತಾಲೂಕಿನ ಗೌರವಾಧ್ಯಕ್ಷರು, ನಮಗೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಕರಾದಂಥ ಬಸವರಾಜ್ ದೊಡ್ಡವಾಡ ಅವರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರನ್ನೂ ಅವರವರಲ್ಲಿ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತ ಬಯಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯ ಕರೆದಂಥ ಉದ್ದೇಶ ಮತ್ತು ವಿವರವನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಧಾರವಾಡ ತಾಲೂಕು ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕಿಯರ ಪತ್ತು ಬೆಳೆಸುವ ಸಹಕಾರಿ ಸಂಘದ ಒಂದು ಚುನಾವಣೆ ನಾಳೆ ಜರುಗ್ತಾ ಇದೆ. ದಿನಾಂಕ 26/9/2022 ಚುನಾವಣೆ ನಿಗದಿಯಾಗಿದೆ. ನಾವೆಲ್ಲ ಸ್ಪರ್ಧೆಗೆ ಭಾಗವಹಿಸಿ ಎಲ್ಲ ತಾಲೂಕಿನಲ್ಲಿ ಪ್ರಚಾರವನ್ನು ಕೈಗೊಂಡು ಇವತ್ತು ಅಂತಿಮವಾಗಿ ಪ್ರಚಾರದ ಕೊನೆ ಹಂತದಲ್ಲಿ ಇಟ್ಟುಕೊಂಡು ನಾಳೆ ಚುನಾವಣೆಗೆ ಎಣ್ಣೆಯಾಗಿದ್ದೇವೆ. ಭಾಳಷ್ಟು ಹುಮ್ಮಸ್ಸಿನಲ್ಲಿದ್ದೇವೆ. ಈ ಬಾರಿ ಗೆಲುವು ನಮ್ಮದು. ಅದರಂತೆ ಈ ಒಂದು ನಮ್ಮ ಚುನಾವಣೆಯಲ್ಲಿ ಧಾರವಾಡ ತಾಲೂಕಿನಲ್ಲಿ 644 ಜನ ನಮ್ಮ ಸದಸ್ಯರಿದ್ದಾರೆ. 644 ಜನ ಮತದಾನವನ್ನು ಮಾಡಲಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಶ್ರೀಮತಿ ಗಾಯತ್ರಿ ರಾಠೋಡ್ ಅವರು ಚುನಾವಣಾ ಅಧಿಕಾರಿಯಾಗಿ ಸಮರ್ಥವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. 644ರಲ್ಲಿ ಸುಮಾರು 98%, 96ರಿಂದ 98% ಮತದಾನ ಆಗುವಂಥ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸದಸ್ಯರು ಹುಮ್ಮಸ್ಸಿನಿಂದ ಮತದಾನದಲ್ಲಿ ಪಾಲ್ಗೊಳ್ತಾರೆ. ಎಲ್ಲರಿಗೂ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಹುಮ್ಮಸ್ಸಿನಲ್ಲಿ ನಾವಿದ್ದೇವೆ. ಈ ಸದ್ಯ ಏನಿದ್ದಂಥ ಒಂದು ಆಡಳಿತ ಮಂಡಳಿ ಇನ್ನೂ ಭಾಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಬೋದಿತ್ತು. ಅದು ಒಳ್ಳೆಯ ಕಾರ್ಯವನ್ನು ಮಾಡುವುದರಲ್ಲಿ ಸದಸ್ಯರ ಒಂದು ಆಶೋತ್ತರಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿರುವುದರಿಂದ ನಮ್ಮ ಸದಸ್ಯರೆಲ್ಲರೂ ನಮಗೆ ಬೆಂಬಲವನ್ನು ಕೋರಿದ್ದಾರೆ. ತಾಲೂಕಿನಲ್ಲಿ ಎಲ್ಲ ನಾವು ಭಾಳಷ್ಟು ಪ್ರಚಾರವನ್ನು ಮಾಡಿದ್ದೀವಿ. ನಮ್ಮ ಎಲ್ಲ ಪರಿಚಯನ ಮಾಡ್ಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ದೀವಿ. ಆ ಮುಖಾಂತರವಾಗಿ ಎಲ್ಲ ಸದಸ್ಯರು ಕೂಡ ಭಾಳಷ್ಟು ನಮಗೆ ನಿರೀಕ್ಷೆಯನ್ನು ನೀಡಿದ್ದಾರೆ. ನಮ್ಮದೇ ತಂಡ ಅತ್ಯಂತ ಪ್ರಚಂಡ ಬಹುಮತದಿಂದ ನಾವೇನು 13 ಜನ ಕ್ಯಾಂಡಿಡೇಟ್ ಇದ್ದೀವಿ, 13 ಜನಕ್ಕೂ 13 ಜನ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ಹೊಂದಿದ್ದೀವಿ. ಅದೇ ರೀತಿ ನಾವು ಈ ಸಹಕಾರ ಸಂಘದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ನಮ್ಮ ಒಂದು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಇಟ್ಕೊಂಡಿದ್ದೀವಿ. ಅದರಲ್ಲಿ ಕನಿಷ್ಠ ಬಡ್ಡಿ ದರದಲ್ಲಿ ಸಹಕಾರಿ ಸಂಘ ಸದಸ್ಯರಿಗೆ ಸಾಲ ಸೌಲಭ್ಯವನ್ನು ಕೊಡುವುದು, ಸಾಲಗಾರರಿಗೆ ತುರ್ತು ಸಂದರ್ಭಗಳಲ್ಲಿ ವಿಳಂಬವಿಲ್ಲದೆ ಸಾಲ ಸೌಲಭ್ಯವನ್ನು ಒದಗಿಸುವಂಥದ್ದು, ಸದಸ್ಯರಿಗೆ ಈಗಿದ್ದ ದೊಡ್ಡ ಸಾಲವನ್ನು 12 ಲಕ್ಷ ರೂಪಾಯಿಗೆ ಎತ್ತಿ ಅದನ್ನು ಹೆಚ್ಚಿಗೆ ಮಾಡುವಂಥದ್ದು, ಸದಸ್ಯರಿಗೆ ವಾಹನ ಸಾಲ ನೀಡುವುದು, ಮನೆ ಸಾಲ ರಿಪೇರಿ ಮಾಡಲು ನಮ್ಮ ಸಹಕಾರ ಸಂಘದಿಂದ ಏನಾಗುತ್ತೆ ಅದನ್ನು ಸರ್ಕಾರವನ್ನು ನೀಡುವಂಥದ್ದು, ಸಂಘದ ಹಳೆ ಕಟ್ಟಡವನ್ನು, ನಮ್ಮದು ಸಂಘದ ಹಳೆ ಕಟ್ಟಡ ಇತ್ತು, ಅದನ್ನು ಬೇರೆದವರಿಗೆ ಅದು ಮಾರಾಟ ಆಗಿದೆ. ಅವರು ಕೂಡ ದೇಣಿಗೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸಹಕಾರ ಸಂಘಕ್ಕೆ ಕನಿಷ್ಠ 10 ಲಕ್ಷ ರೂಪಾಯಿ ನಮ್ಮ ಸಹಕಾರ ಸಂಘಕ್ಕೆ ದೇಣಿಗೆ ಪಡಿಬೇಕು ಅನ್ನೋ ಉದ್ದೇಶ ಇದೆ. ಅದನ್ನು ನಾವು ಈ ಬರುವಂಥ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ.
ಈಗಾಗಲೇ ನಮ್ಮಲ್ಲಿ ಅಳ್ನಾವರ ತಾಲೂಕು ಸಪ್ರೇಟ್ ಆಗಿದೆ. ಆ ಸಪ್ರೇಟ್ ಆದಂಥ ಅಳ್ನಾವರ ತಾಲೂಕಿಗೆ ನಾವೆಲ್ಲ ಶಿಕ್ಷಕ ಸಂಘ ಮತ್ತು ಸಹಕಾರಿ ಸಂಘಗಳು ಒಂದು ಸಂಯೋಜನೆಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋದು ನಂತರ ಅಳ್ನಾವರದಲ್ಲಿ ಒಂದು ಒಳ್ಳೆಯ ಶಿಕ್ಷಕ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತೇನೆ. ಸದಸ್ಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಡಿವಿಡೆಂಡ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಸಹಕಾರಿ ಸಂಘದ ಸಂಯೋಜನೆಯೊಂದಿಗೆ ಎಲ್ಲ ನಮ್ಮ ಸದಸ್ಯರಿಗೆ, ಶಿಕ್ಷಕರಿಗೆ, ಶಿಕ್ಷಕಿಯರಿಗೆ, ಧಾರವಾಡ ತಾಲೂಕಿನ ಎಲ್ಲರಿಗೂ ನಮಗೆ ಕೆಲಸ ಮಾಡುವಂಥವರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದನ್ನು ಉಚಿತವಾಗಿ ಮಾಡಿಸಿಕೊಡಬೇಕು. ಫಾರ್ಮ್ 16 ಉಚಿತವಾಗಿ ಕೊಡಬೇಕು. ಡಿಸಿ ಫಾರ್ಮನ್ನು ಉಚಿತವಾಗಿ ಕೊಡಬೇಕು. ಪೇ ಸ್ಲಿಪ್ಪನ್ನು ಉಚಿತವಾಗಿ ಕೊಡಬೇಕು ಅಂತ ನಿರ್ಧಾರಗಳನ್ನು ಮಾಡಿದ್ವಿ. ಆ ರೀತಿ ನಾವೆಲ್ಲ ತಂಡದವರು ಸೇರಿಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡೋ ಮುಖಾಂತರ ನಾವು ಧಾರವಾಡ ತಾಲೂಕಿನಲ್ಲಿರುವಂಥ ಎಲ್ಲ ಶಿಕ್ಷಕರಿಗೆ ಉತ್ತಮವಾದಂಥ ಸೌಲಭ್ಯವನ್ನು ಕೊಡಲಿಕ್ಕೆ ಕಂಕಣಬದ್ಧರಾಗಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಈ ರೀತಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ನಮಗೆಲ್ಲರಿಗೂ ಆ ಸ್ಕ್ರಿಪ್ಟನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಮುಖ್ಯವಾದಂಥದ್ದು ಒಂದು ದೊಡ್ಡ ಪ್ರೋಗ್ರಾಮನ್ನು ನಾವು ಹಾಕಿಕೊಂಡಿದ್ದೀವಿ. ಏನಪ್ಪ ಅಂತಂದರೆ ನಾವೆಲ್ಲರೂ ಈಗೆಲ್ಲ ಸಹಕಾರಿ ಸಂಘದಲ್ಲಿ ನಾವು ಭಾಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ಮುನ್ನಪ್ಪನವರು 2 ಅವಧಿಯೊಳಗೆ ನಮ್ಮ ಗುರು ಸಾಬ್ ಅವರು ಅಧ್ಯಕ್ಷರಿದ್ದರು. ನಾನು ಕೂಡ 2 ಸಲ ಅಧ್ಯಕ್ಷ ಆಗಿ 3 ಸಲ ನಿರ್ದೇಶಕನಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ನಾವೆಲ್ಲ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ಬಹುಶಃ ಈ ಸಹಕಾರಿ ಸಂಘಕ್ಕೆ ಜಾಗ ಕೊಡಿಸುವಲ್ಲಿ ನಮ್ಮ ಗುರುಪತ್ರನವರು ಭಾಳ ಅದರಲ್ಲಿ ಸೇವೆ ಇದೆ. ಅವೆಲ್ಲ ಸೇರಿಕೊಂಡು ಆ ಜಾಗೆಯನ್ನು ತೆಗೆದುಕೊಂಡು ಆ ಜಾಗೆಯನ್ನು ಮೊದಲು ನಮಗೆ ಸಂಘಕ್ಕನ್ನು ತೊಗೊಂತಂದ್ರು. ಸರ್ಕಾರಿ ಸಂಘಕ್ಕೆ ತೊಗೊಂಡು ಇದು ಶಿಕ್ಷಕ ಸಂಘಕ್ಕೆ ನಾವು ಅಧಿಕೃತವಾದಂಥ ಸಂಘಟನೆ ಆಗಿರೋದ್ರಿಂದ ಈ ಸಂಘದ ಎಲ್ಲಿಯಾದರೂ ನಮ್ಗೆ ಡಿ ಸಿ ಅವ್ರನ್ನ ಕೇಳಿದ್ರೆ ಜಾಗ ಸಿಗ್ತೈತಿ, ಬೇಡ ಸಹಕಾರಿ ಸಂಘಕ್ಕೆ ಇರಲಿ ಅಂತೇಳಿ ನಮ್ಮ ಹಿರಿಯರಾದಂಥ ಗುಲ್ಕಾರ್ ಅವರು ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ನಾವು ಅದನ್ನು ಅಲ್ಲಿ ಕಟ್ಟೋ ಪ್ರಯತ್ನವನ್ನು ಮಾಡಿದ್ವಿ. ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ವಿ. ಈಗಿದ್ದಂಥ ಮಂಡಳಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುವಂಥ ಅವಕಾಶ ಇದ್ದವರಿಗೆ ಮಾಡಿಲ್ಲ. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಶಿಕ್ಷಕರಿಗೆ ಒಳ್ಳೆಯ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಅವರ ಆಶೋತ್ತರಗಳಿಗೆ ಸ್ಪಂದಿಸಿಲ್ಲ ಅನ್ನುವಂಥ ಕಾರಣದಿಂದ ಇವತ್ತು ಎಲ್ಲ ತಾಲೂಕಿಗೆ ನಾವೆಲ್ಲ ನೋಡಿದರೆ ಎಲ್ಲ ಸದಸ್ಯರು ನಮ್ಮ ಟೀಮಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಮ್ಮದೊಂದು ಅಧಿಕೃತವಾದಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಂಘಟನೆಯಿಂದ ಏನಾದರೂ ಒಂದು ಟೀಮ್ ಇದ್ದರೆ ನಮ್ಮದು ಈ ಒಂದು ಚುನಾವಣೆಯಲ್ಲಿ ನಮ್ಮದು ಒಂದೇ ಟೀಮ್ ಸಂಘಟನೆಯಿಂದ. ಅದಕ್ಕಾಗಿ ನಾವು ನಿಶ್ಚಿತವಾಗಿ ಗೆಲ್ತೀವಿ ಅನ್ನೋಂಥ ವಿಶ್ವಾಸ 13 ಅಭ್ಯರ್ಥಿಗಳು ಗೆಲ್ಲುವ ಮುಖಾಂತರ ಈ ಸಲದ ಒಂದು ಸಹಕಾರಿ ಸಂಘದ ಚುಕ್ಕಾಣಿಯನ್ನು ಹಿಡಿತೀವಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದೆ ನಾನು. ಅದರಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ಸಹಕಾರಿ ಸಂಘದಲ್ಲಿ ಬಳಸ್ಕೊಂಡು ಸರ್ಕಾರ ಮತ್ತು ಎಲ್ಲ ಇಲಾಖೆ ಶಿಕ್ಷಣ ಸಚಿವರನ್ನು ಆಮೇಲೆ ಶಾಸಕರನ್ನು ಸಂಸದರನ್ನೆಲ್ಲ ಕರ್ಕೊಂಡು ಒಂದು ಬೇರೆ ಕಡೆ ಜಾಗೆಯನ್ನು ಪಡೆದುಕೊಂಡು ಅಲ್ಲಿ ಒಂದು ನಮ್ಮ ಶಿಕ್ಷಕರ ಮತ್ತು ನಮ್ಮಲ್ಲಿ ಭಾಳಷ್ಟು ಹೋರಾಟಗಳಿದ್ದು ಕೂಡ ನಮ್ಮಲ್ಲಿ ಒಂದು ನಮ್ಮದೇ ಆದಂಥ ಒಂದು ಕಲ್ಯಾಣ ಮಂಟಪ ಇಲ್ಲ. ಒಂದು ಏನಾದ್ರು ಕಾರ್ಯಕ್ರಮ ಮಾಡ್ತೀನಿ ಅಂದರೆ ನಮ್ಮದೇ ಆದಂಥ ಒಂದು ಸಮುದಾಯ ಭವನ ಇಲ್ಲ. ಅದಕ್ಕಾಗಿ ನಾವು ಏನು ಈ ಸಲ ಒಂದು ನಮ್ಮ ಒಂದು ಯೋಜನೆಯಲ್ಲಿ ನಾವೇನು ಹಾಕ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಎಲ್ಲ ಶಿಕ್ಷಕರಿಗೆ, ಶಿಕ್ಷಕಿಯರಿಗೆ, ಸಹಕಾರಿ ಸಂಘದ ಎಲ್ಲ ಸದಸ್ಯರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾವೆಲ್ಲ ಸೇರಿಕೊಂಡು ಒಂದು ಪ್ರಮಾಣವನ್ನು ಮಾಡಿದ್ವಿ. ಎಲ್ಲ ಈ ಸಲ ನಾವೇನು ಗೆದ್ದು ಸಹಕಾರಿ ಸಂಘ ಮತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹಕಾರದೊಂದಿಗೆ ರಾಜ್ಯದಲ್ಲಿ ಧಾರವಾಡದಲ್ಲಿ ಒಂದು ಒಳ್ಳೆಯ ಜಾಗವನ್ನು ತೆಗೆದುಕೊಳ್ಳುವ ಮುಖಾಂತರ ಒಂದು ದೊಡ್ಡ ಕಲ್ಯಾಣ ಮಂಟಪ, ಸಮುದಾಯ ಭವನವನ್ನು ಮಾಡಬೇಕು, ಒಂದು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಮಹದಾಶೆಯನ್ನು ಹೊಂದಿದ್ದೇವೆ. ಅದನ್ನು ಮಾಡೇ ಮಾಡ್ತೀವಿ. ಒಂದು ದೊಡ್ಡ ಕಲ್ಯಾಣ ಮಂಟಪ ಅಥವಾ ಒಂದು ಸಮುದಾಯ ಭವನ ನಿರ್ಮಾಣ ಮಾಡುವ ಮುಖಾಂತರ ಧಾರವಾಡ ತಾಲೂಕಿನ ಮತ್ತು ಧಾರವಾಡ ಜಿಲ್ಲೆ ಎಲ್ಲ ಶಿಕ್ಷಕರಿಗೆ ಅದರ ಲಾಭ ತಟ್ಟಬೇಕು, ಅದರಿಂದ ನಮ್ಗೆ ಉಪಯೋಗ ಆಗಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಹಾಗೇ ಆಗುತ್ತೆ. ಎಲ್ಲರದ್ದು ಸಹಕಾರ ಇರಲಿ, ತಮ್ಮದೆಲ್ಲರದ್ದು ಸಹಕಾರ ಇರಲಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಸರ್ಕಾರದ ನೆರವನ್ನು ಪಡೆದುಕೊಳ್ಳುವ ಮುಖಾಂತರ ಅವರಿಗೆ ಮುಂದಿನ ಬರುವ ದಿನಗಳಲ್ಲಿ ಅದು ಒಂದು ಸಮುದಾಯ ಭವನ ಇರ್ಬೋದು, ಕಲ್ಯಾಣ ಮಂಟಪ ಇರ್ಬೋದು, ಅದರ ಒಂದು ಲಾಭವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಉಚಿತವಾಗಿ ಇಲ್ಲ ರಿಯಾಯಿತಿ ಆದರೆ ರಿಯಾಯಿತಿ ದರದಲ್ಲಿ ಅವರಿಗೆ ಆ ಒಂದು ಕಲ್ಯಾಣ ಮಂಟಪದ ಉಪಯೋಗ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ, ಮದುವೆಗಳನ್ನ ಮಾಡಲಿಕ್ಕೆ, ಸಭೆ ಸಮಾರಂಭ ಮಾಡಲಿಕ್ಕೆ ಅಥವಾ ದೊಡ್ಡ ನಮ್ಮ ಸಮಾರಂಭಗಳನ್ನು ಮಾಡಲಿಕ್ಕೂ ಕೂಡ ಅದನ್ನು ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಅಂಥ ಒಂದು ದೊಡ್ಡ ಉದ್ದೇಶವನ್ನು ನಾವು ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರಾಗಿ ಮಂಡಳಿಯಲ್ಲಿ ಇದ್ದುಕೊಂಡು ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ನಾವು ಪಣ ತೊಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಭಾಳಷ್ಟು ಹೆಮ್ಮೆಯಿಂದ ಹೇಳ್ತೇವೆ. ಇದರ ಜೊತೆಗೆ ನಾವೆಲ್ಲ ನಿಮ್ಗೆ ಗೊತ್ತಿರುವಂಗೆ ಧಾರವಾಡ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ರಾಜ್ಯದಲ್ಲಿ ಮಾನ್ಯತೆ ಪಡೆದಂಥ ಶಿಕ್ಷಕಿಯರ ಬೇಡಿಕೆಗಳನ್ನು ಈಡೇರಿಸಿದಂಥ ಏಕೈಕ ಸಂಘ ಅಂದರೆ ಅದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ. ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲಿ ಸಹಕಾರಿ ಸಂಘಗಳದಾವೆ. ನಮ್ಮಲ್ಲಿ ಅಷ್ಟೇ ಅಲ್ಲ, ಎಲ್ಲ ತಾಲೂಕಿನಲ್ಲಿ ಸಹಕಾರಿ ಸಂಘಗಳದಾವೆ. ಅವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೆಂಬಲಿತ ಅಭ್ಯರ್ಥಿಗಳು ರಾಜ್ಯದ ಎಲ್ಲ ತಾಲೂಕಿನಲ್ಲಿ ಸಹಕಾರಿ ಸಂಘದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಧಾರವಾಡ ತಾಲೂಕಿನಲ್ಲಿ ಮಾತ್ರ ಅದು ಈ ಸಲ ನಮ್ಮನ್ನು ಕೈ ಬಿಟ್ಟು ಹೋಗಿತ್ತು. ಅದಕ್ಕಾಗಿ ನಾವೇನು ಮಾಡ್ತೀವಿ, ಈ ಗೆಲ್ಲುವ ಮುಖಾಂತರ
ರಾಜ್ಯದಲ್ಲಿರುವಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು, ರಾಜ್ಯದಲ್ಲಿರುವಂಥ ಬೇರೆ ಬೇರೆ ಸಹಕಾರಿ ಸಂಘದ ಅಧ್ಯಕ್ಷರುಗಳ ಸಹಯೋಗದೊಂದಿಗೆ ಅವರವನ್ನು ಅಲ್ಲಿರುವಂಥ ಒಳ್ಳೆಯ ಯೋಜನೆಗಳನ್ನು ಕೂಡ ನಾವು ನಮ್ಮ ಸಹಕಾರಿ ಸಂಘಕ್ಕೆ ತರಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋದು ಮಾತು ಹೇಳ್ತೇನೆ. ಧಾರವಾಡ ಜಿಲ್ಲೆಯಲ್ಲಿಯೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಸಹಕಾರಿ ಸಂಘಗಳದಾವೆ, ನಮ್ಮಲ್ಲಿ ಅಷ್ಟೇ ಇಲ್ಲ, ಎಲ್ಲ ತಾಲೂಕಿನಲ್ಲಿ ಸಹಕಾರಿ ಸಂಘ ಅದಾವೆ. ಎಲ್ಲ ತಾಲೂಕಿನಲ್ಲಿರುವಂಥ ಸಹಕಾರಿ ಸಂಘಗಳು ಕೂಡ ಏನದೋ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಗಳ ಏನು ಅಭ್ಯರ್ಥಿಗಳದಾರ ಅಥವಾ ಬೆಂಬಲಿತ ಅಭ್ಯರ್ಥಿಗಳದಾರ ಅವರಿಂದನೇ ಆಡಳಿತ ಅಲ್ಲಿ ಮಾಡ್ತಾವ. ಎಲ್ಲ ತಾಲೂಕಿನಲ್ಲಿ ನಮ್ಮ ಸಂಘದ ಸದಸ್ಯರ ಅಥವಾ ನಮ್ಮ ಸಂಘದ ಹಿರಿಯರನ್ನ ಎಲ್ಲ ಸಹಕಾರಿ ಸಂಘದಲ್ಲಿ ಚುಕ್ಕಾಣಿಯನ್ನು ಹಿಡಿದು ಕೆಲಸ ಕಾರ್ಯಗಳನ್ನು ಮಾಡೋ ಮುಖಾಂತರ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಧಾರವಾಡ ತಾಲೂಕು ಕೂಡ ನಮ್ಮದ ಅಭ್ಯರ್ಥಿಗಳ ನಮ್ಮ ಒಮ್ಮತದ ಅಭ್ಯರ್ಥಿಗಳ ಪಾಲು ಆಗ್ತಾ ಇದೆ ಅನ್ನುವ ಮಾತನ್ನು ಕಡಾಖಂಡಿತವಾಗಿ ಮುಖಾಂತರ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಕೆಲವೊಂದು ವಿಷಯಗಳನ್ನು ಹೇಳಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ ನಮ್ಮಲ್ಲಿ ಭಾಳಷ್ಟು ಒಗ್ಗಟ್ಟಿನಿಂದ ಪ್ರಚಾರ ಮಾಡ್ತಾ ಇದ್ದೀವಿ. ಪ್ರಚಾರ ಮಾಡುವಂಥ ತಂಡ ಕೂಡ ಅಷ್ಟು ಒಗ್ಗಟ್ಟಿನಿಂದ ನಮ್ಮ ಸಂಘದ ಸದಸ್ಯರು ನಮ್ಮ ತಾಲೂಕಿನಲ್ಲಿ 800 ಜನ ಇದ್ದಾರೆ. ಆ 800 ಜನ ಕೂಡ ಭಾಳಷ್ಟು ಹುಮ್ಮಸ್ಸಿನಿಂದ ನಮ್ಮ ಸಂಘದ ಕೆಲಸ ಕಾರ್ಯಗಳನ್ನು, ನಮ್ಮ ಸಂಘದ ಅಭ್ಯರ್ಥಿಗಳ ಪ್ರಚಾರವನ್ನು, ಸಂಘದ ಅಭ್ಯರ್ಥಿಗಳ ಗುಣಗಾನವನ್ನು ಮಾಡುವ ಮುಖಾಂತರ ಎಲ್ಲ ತಾಲೂಕಿನ ಎಲ್ಲ ಸದಸ್ಯರ ಮನವನ್ನು ಗೆದ್ದಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇದರ ಜೊತೆಗೆ ನಮ್ಮ ತಂಡದಲ್ಲಿ ಈ ಸಲ ನಾವೇನು ಮಾಡಿದ್ವಿ, ಎಲ್ಲ ಹೊಸಬರಿಗೆ ಜಾಸ್ತಿ ಕೊಟ್ಟಿದ್ದೀವಿ. ಹೆಚ್ಚು ನಮ್ಮಲ್ಲಿ ಹೊಸಬರಿಗೆ ಕೊಟ್ಟಿದ್ದೀವಿ. ಮಣ್ಣಪ್ಪನವರು, ನಾನು, ಗುಡು ಸ್ವಾಮಿನಾಥಪ್ಪ ಅಂತಿದ್ವಿ, 3 ಜನ ಮಾತ್ರ ನಾವು ಆಳಬರಿದ್ದೀವಿ. ಎಲ್ಲರಿಗೂ ಹೊಸಬರಿಗೆ ಕೊಟ್ಟಿದ್ವಿ. ನಮ್ಮಲ್ಲಿರುವಂಥ ಕ್ಯಾಂಡಿಡೇಟು ಬಂಗಾರ ಅಂತ ಕ್ಯಾಂಡಿಡೇಟ್, ಈ ಮಹಿಳೆಯರು ಇರ್ಬೋದು, ವರ್ಗ ಇರ್ಬೋದು, ಅವರ್ಗದಲ್ಲಿರ್ಬೋದು, ಸಾಮಾನ್ಯ ವರ್ಗದಲ್ಲಿರ್ಬೋದು, SC ST ಅಲ್ಲಿ ಏನು ನಾವು ವಿಭಾಗ ಮಾಡಿ ಹಾಕಿದ್ವಿ. ಎಲ್ಲ ನನ್ನ ಈ ತಂಡದ ಎಲ್ಲ ಸದಸ್ಯರು ಏನದಾರ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಹೆಸರು ಮಾಡಿದಂಥವ್ರು, ಒಳ್ಳೆಯ ಸಂಘಟಕರು ಇರುವಂಥವ್ರು ಇದ್ದಾರೆ. ಮತ್ತು ಭಾಳಷ್ಟು ಸೀನಿಯರ್ಸ್ ಇದ್ದಾರೆ, ಎಲ್ಲರೂ 20-30 ವರ್ಷ. ನಮ್ಮ ಶಿವಕ್ರಮಗಳಿದ್ರೆ ಮುಂಚೂಣಿಯಾಗಿ ಎಲ್ಲ ಜಾಥಾಗಳಿರ್ಬೋದು, ಅವೇರ್ನೆಸ್ ಕ್ಯಾಂಪ್ಗಳಿರ್ಬೋದು, ಇಂಥಲ್ಲಿ ಹೆಚ್ಚು ಪ್ರಚಾರವನ್ನು ನೀಡುವಂಥ ಶಿಕ್ಷಣ ಇಲಾಖೆ ಮತ್ತು ಸಂಘಟನೆಗಳ ಸಂಯೋಜನೆಯನ್ನು ಮಾಡಿಕೊಂಡು ಒಳ್ಳೆಯ ಸೇವೆಯನ್ನು ನೀಡಿದಂಥ ತಂಡ ನಮ್ಮದಾಗಿದೆ ಅನ್ನೋದು ಮಾಹಿತಿ ಹೇಳ್ತೀನಿ. ಆ ಸದಸ್ಯರೆಲ್ಲ ಸೇರಿದ್ದಾರೆ. ಎಲ್ಲ ಈಗ ಸುಮಾರು ನಮ್ಮದು 25 ಕೋಟಿ ರೂಪಾಯಿ ಅದಕ್ಕೆ ಇದನ್ನು ಮಾಡಿ ಸರ್, ಗುದ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು. ಸೊ ಅದು ಏನಾಯ್ತು ಸರ್? ಅದು ರವಿ ವಿದ್ಯಾಭವನ, ಅದು ವಿದ್ಯಾಭವನ, ಅದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟದ್ದು. ಅದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಜಿಲ್ಲಾ ಮಟ್ಟದ ನಮ್ಮ ಪ್ರಧಾನ ಕಾರ್ಯದರ್ಶಿನ ಆ ಒಂದು ವಿದ್ಯಾಭವನ ಸಮಿತಿಗೆ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ. ಕೆಲವೊಂದು ತೊಡಕುಗಳಿಂದ ಅದನ್ನು ನಿಂತಿದ್ದು, ಈಗ ಅವರು ಅದನ್ನು ಭಾಳಷ್ಟು ಮುತುವರ್ಜಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆ ವಿದ್ಯಾಭವನ ನಿರ್ಮಾಣ ಮಾಡುವುದು ಕೂಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳ ಜವಾಬ್ದಾರಿಯಾಗಿರ್ತದೆ. ಅದನ್ನು ಒಂದು ಕಡೆ ನಾವು ಮಾಡ್ತಾ ಇದ್ದೀವಿ. ವಿದ್ಯಾಭವನ ಕೂಡ ನಿರ್ಮಾಣ ಮಾಡ್ತೇವೆ. ಆದರೆ ನಾವು ಹೇಳಿದ್ದೇನೆಂದರೆ, ಇದು ಪ್ರೈವೇಟ್ ಆಗಿ, ಅಂದರೆ ಶಿಕ್ಷಕರಿಗೆ ಮಾತ್ರ, ತಾಲೂಕಿಗೆ ಜಿಲ್ಲೆಗೆ ಶಿಕ್ಷಕರ ಕಾರ್ಯಕ್ರಮಗಳಿಗೆ ಅದು ವಿದ್ಯಾಭವನ ಅನ್ನುವಂಥದ್ದು ಇಲಾಖೆ ಮತ್ತು ಶಿಕ್ಷಕ ಸಮುದಾಯವನ್ನು ಸೇರಿಕೊಂಡಿರ್ತೀವಿ. ಅದಕ್ಕೆ ವಿದ್ಯಾಭವನ ಅದು. ಆಮೇಲೆ ವಿದ್ಯಾಭವನಕ್ಕೆ ಅದರದೇ ಆದಂಥ ದುಡ್ಡು ಇದೆ, ಅದಕ್ಕೆ ಸರ್ಕಾರದ ಗ್ರ್ಯಾಂಟ್ ಇದೆ. ಈಗಾಗಲೇ ಬಹುಶಃ 1 ಕೋಟಿ ರೂಪಾಯಿವರೆಗೆ ಅದ್ರ ದುಡ್ಡಿದೆ. ಅದು ದುಡ್ಡು ಸರ್ಕಾರದ ದುಡ್ಡು ಬರ್ತಾ ಇದೆ. ನಮ್ಮಲ್ಲಿ ನಾವು ಏನಾರು ಒಂದು ಈ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಎಲ್ಲ ದೇಣಿಗೆ ಸೇರಿಸಬೇಕು, ಸರ್ಕಾರ ಗಮನ ಸೆಳೆಯಬೇಕು, ಶಾಸಕರು ಸಂಸದರನ್ನ ಬೆನ್ನು ಹತ್ತಬೇಕು, ನಾವೆಲ್ಲ ಸಂಘಟಿತರಾಗಿ ಬೆನ್ನು ಹತ್ತಬೇಕು, ಜಾಗ ತಗೋಬೇಕು, ಜಾಗ ಖರೀದಿ ಮಾಡುವಂಥ ಸಂದರ್ಭ ಬಂದರೆ ಎಲ್ಲ ದೇಣಿಗೆ ಮಾಡಬೇಕು, ಕಟ್ಟಡವನ್ನು ದೇಣಿಗೆ ಮಾಡಿ ಕಟ್ಟಿಸಬೇಕು. ಇಂಥ ಎಲ್ಲ ಪ್ರಯತ್ನಗಳು ಭಾಳ ದೊಡ್ಡ ಕೆಲಸ, ದೊಡ್ಡ ಪರಿಶ್ರಮದ ಕೆಲಸ. ಬಾಯಿ ಮಾತಿನಲ್ಲಿ ಹೇಳುವಂಥ ಕೆಲಸ ಅಲ್ಲ. ಅಂಥ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮದು ಒಳ್ಳೆ ಟೀಮ್ ಇರೋದ್ರಿಂದ, ಒಳ್ಳೆಯ ಸಹಕಾರ ಇರೋದ್ರಿಂದ ರಾಜ್ಯದಲ್ಲಿ ಆ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ನಮ್ಮ ಕೆಲಸ. ಈಗ ನಾವು ಅವ್ರದ್ದು ಮೆಜಾರಿಟಿ ಇರುವಾಗ ನಾವು 3 ಜನ ಹೇಳಿದರೆ ನಮ್ಮದು ಅಭಿಪ್ರಾಯ ಯಾವುದೂ ಅಲ್ಲಿ ನಡೆಯಂಗಿಲ್ಲ. ನಾವು ಅದಕ್ಕೆ ಒಪ್ಕೋಬೇಕಾಗಿತ್ತಲ್ಲ. ಅಲ್ಲಿ ಮೆಜಾರಿಟಿ ಇರೋರು ಮಾಡಬೇಕು ಕೆಲಸ ಕಾರ್ಯಗಳನ್ನ. ಏನೋ ನಿರ್ಣಯ, ನಾವು ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಹೇಳಿದ್ವಿ, ಒಳ್ಳೆಯ ಕಾರ್ಯಕ್ರಮಗಳನ್ನ ಹೇಳಿದ್ವಿ. ಶಿಕ್ಷಕರಿಗೆ ತೊಂದರೆ ಆಗೋನ್ ಕೈ ಬಿಡಕ್ಕೆ ಹೇಳಿದ್ವಿ. ಅವನ್ನೆಲ್ಲ ಅವ್ರು ಹಠ ಬಿದ್ದು ತೊಂದರೆ ಆಗೋನ್ ಬಿಡ್ಲಿಲ್ಲ, ಒಳ್ಳೆ ಕಾರ್ಯಕ್ರಮನೂ ಕೊಡ್ಲಿಲ್ಲ. ನಾವು ಇನ್ಶೂರೆನ್ಸ್ ಮಾಡೋಣ ಅಂತ ಹೇಳಿದ್ವಿ. ಯಾವುದು ಗ್ರೂಪ್ ಇನ್ಶೂರೆನ್ಸ್? ಎಲ್ಲ ಶಿಕ್ಷಕರಿಗೆ ಇನ್ಶೂರೆನ್ಸ್ ಮಾಡೋಣ ಅಂತ ಹೇಳಿದ್ವಿ. ಇನ್ಶೂರೆನ್ಸ್ಗೆ ಲೋನ್ 15 ಲಕ್ಷವರೆಗೆ ಕೊಡೋಣ ಅಂತ ಹೇಳಿದ್ವಿ. ಅವ್ರು 12 ಲಕ್ಷಕ್ಕೆ ಸೀಮಿತ ಆದರು. ಇನ್ನಷ್ಟು ಸದಸ್ಯರು ಜಾಸ್ತಿ ಮಾಡೋಣ ಅಂತ ಹೇಳಿದ್ವಿ, ಅದಕ್ಕೆ ಪ್ರಯತ್ನ ಮಾಡಲಿಲ್ಲ. ಬಡ್ಡಿ ಕಡಿಮೆ ಮಾಡೋಣ ಅಂತ ಹೇಳಿದ್ವಿ. ಅಲ್ಲ ಸರ್, ಸದಸ್ಯತ್ವ ಸಂಖ್ಯೆ 644 ಅಂದ್ರೆ ಏನು ಸರ್, ಭಾಳ ಕಡಿಮೆ ಐತೆ. ಭಾಳ ಕಡಿಮೆ. ಶಿಕ್ಷಕರ ಸಂಖ್ಯೆ ಎಷ್ಟೈತೆ? ಶಿಕ್ಷಕರು ಎಷ್ಟದ ಸರ್? ಶಿಕ್ಷಕರು ನಮ್ಮಲ್ಲಿ 890ವರೆಗೆ ಸದಸ್ಯರ ಅದಾರ. ಅದರ ನಿಮ್ಮ ಮೆಂಬರ್ ಇರೋ 640. ಭಾಳಷ್ಟು ನಾವು ಸದಸ್ಯತ್ವ ಅಭಿಯಾನ ಮಾಡೋಣ,
ಎಲ್ಲ ಕಡೆ ಅಡ್ಡಾಡೋಣ, ಸದಸ್ಯರನ್ನ ಹೆಚ್ಚು ಮಾಡೋಣ ಅಂತ ನಾವೆಲ್ಲ ಒನ್ನಪ್ಪನವರಾಗಲಿ ನಾವಾಗಲಿ ನಮ್ಮ ಗುರು ಸಾಬ್ ನದಾಪ್ ಅವರಾಗಲಿ ಎಲ್ಲ ಪ್ರಯತ್ನ ಮಾಡಿದ್ವಿ. ಆದ್ರೆ ಅವರು ನಾವು ಹೇಳಿದ್ವಲ್ಲ ಮೆಜಾರಿಟಿ ಇರೋದ್ರಿಂದ ನಮ್ಮ ಕಡೆ ಲಕ್ಷ್ಯ ಕೊಡಲಿಲ್ಲ. ಅವರು ಅಧ್ಯಕ್ಷರಾಗಿದ್ರು ತಿಗಡಿ ಅವರಿದ್ರು. ಆಮೇಲೆ ಈಗ ಮೇಲೆ ಅಲ್ಲ ಸರ್, ಈಗ ಸದಸ್ಯತ್ವ ಮಾಡಕ್ಕೆ ಏನು ಪ್ರಾಬ್ಲಮ್, ಯಾಕೆ ಮಾಡಬಾರ್ದು? ಅಲ್ರಿ ಮನಸ್ಸು ಮಾಡ್ಬೇಕಲ್ಲ, ಕ್ರಿಯೇಟಿವ್ ಆಗಿ ಕೆಲಸ ಮಾಡುವಂಥದ್ದು ಬೇಕಲ್ಲ. ನಮ್ಗೆ ಅಧಿಕಾರ ಐಡಿಯಲ್ ಆಗಿ ಇದ್ಬಿಡೋಣ ಅನ್ನೋರಿಗೆ ಏನು ಮಾಡೋಕ್ಕಾಗಲ್ಲ. ನಿಮ್ಗೇನು ಅಧಿಕಾರ ಇರಲಿಲ್ಲ ಅಲ್ಲಿ, ನೀವು ಬರೀ ಸದಸ್ಯರು ಅಷ್ಟೇ ಇದ್ರೆ. ನಾವು ಸಾಮಾನ್ಯ ಸದಸ್ಯರು ಇರ್ತೀವಿ, ಮೀಟಿಂಗ್ ಕರೆದಿರ್ತಾರೆ, ನಮ್ಮ ಅಭಿಪ್ರಾಯ ಹೇಳ್ತೀವಿ, ವಿರೋಧನ ಮಾಡ್ತೀವಿ, ಅಭಿಪ್ರಾಯನೂ ಹೇಳ್ತೀವಿ, ಸಮಯ ಬಂದಾಗ ವಿರೋಧನೂ ಮಾಡ್ತೀವಿ. ಆದರೆ ನಮ್ದು ಎಲ್ಲಿಗೆ ಸೀಮಿತ ಆಕೈತಿ ಬಸನ ಅಲ್ಲಿಗೆ ಅಷ್ಟೇ ಸೀಮಿತ ಆಕೈತಿ. ನಾವು ನಮ್ದೇನು ಇದಿರಂಗಿಲ್ಲ. ಆಮೇಲೆ ಈಗ ಮೇಲೆ ಕಟ್ಟಡ ಕಟ್ಟುವಾಗೂ ನಾವು ಕಟ್ಟೋದು ಬೇಡ. ನಾ ಹೇಳ್ತಲ್ಲ ಇಂಥ ಕಾರ್ಯಕ್ರಮಗಳು, ಯಾಕಂದ್ರೆ ಈಗಾಗಲೇ ನಾವು 2 ಫ್ಲೋರ್ ಕಟ್ಟಿದ್ವಿ. 3ನೇ ಫ್ಲೋರ್ ಏನು ಅವಶ್ಯಕತೆ ಇಲ್ಲ. ಆಗಲಿ 35 ಲಕ್ಷ ರೂಪಾಯಿ ಅದ್ರ ಹಾಕೋದೇನ, ಬೇರೆ ಕಡೆ ಎಲ್ಲ ಮಾಡೋಣ ಅಂತ ನಾವೆಲ್ಲ 7ನೇ ಫ್ಲೋರ್ ಆಗಲಿ ನಾವಾಗಲಿ ನಾವು ಇದ್ದಂಥ ಕಮಿಟಿ ಒಳಗೆ ಕುಟುಂಬ ಅದ್ರ ಹಿಂದಿನ ಅವಧಿಯೊಳಗೆ ನಮ್ಮ ಬಸವರಾಜ್ ದೇಸೂರ್ ಅವರಿದ್ರು, ಎಲ್ಲರೂ ಭಾಳಷ್ಟು ಒತ್ತಾಯ ಮಾಡಿದ್ವಿ. ಆದರೆ ನಮ್ಮ ಒಂದು ಅಭಿಪ್ರಾಯಗಳಿಗೆ ಯಾವುದೂ ಮನ್ನಣೆ ಅಲ್ಲಿ ಸಿಗಲಿಲ್ಲ. ಹೊಸ ತಂಡ ಕಟ್ಕೊಂಡ್ವಿ ಅಂತಲ್ಲ, ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದು ಅಧಿಕೃತವಾದಂಥ ಮಾನ್ಯತೆ ಪಡೆದಂಥ ಸಂಘಟನೆ ಅಂದಾಗ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಚುನಾವಣೆಗಳಿರ್ಬೋದು, ನಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನ ನಾವು ಅಧಿಕೃತವಾಗಿ ಮಾಡಬೇಕಾಗತ್ತೆ. ಹಿರಿಯರು ಅದನ್ನು ಮಾಡಿರ್ತಾರೆ. ಹೋದ್ಸಲ ನಿಮ್ಮ ತಂಡ ಆಯ್ತು ಸರ್? ನಮ್ಮ ತಂಡನೇ ಇತ್ತು ಸಲ. ನಮ್ಮ ತಂಡದ ಮೆಜಾರಿಟಿ ಆಗಿತ್ತು. ನಮ್ಮನ್ನು ಬಿಟ್ಟುಕೊಟ್ಟು ಹೋಗಿ ಅವರು ಬೇರೆ ಕಡೆ ಸೇರಿಕೊಂಡು ಅಧಿಕಾರವನ್ನು ಮಾಡಿದರು. ಈ ಸಲ ನಮ್ಗೆ ಈ ಸಲ ಅಂಥದ್ದೇನಿಲ್ಲ. ಈ ಸಲ ಅಂಥದ್ದು ಯಾಕೆ ಮೇಲೆ ಸಾಧ್ಯತೆಗಳು ಇರ್ತಾವೆ ರಾಜಕೀಯ ಪಕ್ಷಗಳ ತಂಡದಲ್ಲಿ ಬಹಳಷ್ಟು ವಿಶ್ವಾಸಕರು, ಸಮಾನ ಮನಸ್ಕರು ಇರೋದ್ರಿಂದ ಅಂತ ಯಾವುದೇ ಒಂದು ದುರ್ಘಟನೆ ನಡೆಯೋದಿಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನಮಗೆ. ಸರ್, ಈಗ ಆ ಟೀಮ್ನವರು ದಿಗ್ರಿ ಟೀಮ್ನವ್ರು ಏನಂತಾರೆ, ನಾವು ಒಳ್ಳೆ ಕೆಲಸ ಮಾಡೇವಿ, ಈ ಸರಿ ನಾವು ಆಯ್ಕೆ ಬರ್ತೇವೆ ಅಂತ ಹೇಳ್ತಾರೆ ಸರ್. ಅದೆಲ್ಲ ಸುಳ್ಳು ಬಸೋದು. ಜನ ನಾಳೆ ಚುನಾವಣೆ ಮತ್ತು ಮತದಾನ ಆದ್ಮೇಲೆ ಅವ್ರಿಗೆ ತಕ್ಕ ಉತ್ತರ ಸಿಗ್ತಾ ಇದೆ. 100ಕ್ಕೆ 100 13 ಜನನೇ ಗೆಲ್ಲೋದು. ಅದ್ರಾಗ 2 ಮಾತು. 3 ಗ್ರೂಪ್ ಅಂತ ಏನಿಲ್ಲ. ಹಂಗೆ ನೋಡಿದ್ರೆ ಗ್ರೂಪ್ ಒಂದೇ ನಮ್ದು. ಯಾಕಂದ್ರೆ ಅಧಿಕೃತವಾದಂಥ ಸಂಘದ ಬ್ಯಾನರ್ ಹಾಕೊಂಡು ಹೋದವ್ರಂದ್ರೆ ನಾವು ಮಾತ್ರ. ಅವ್ರು ನೋಡ್ರಿ ಅಂತ ಸಮಾನ ಮನಸ್ಕರು ಅಥವಾ ಕರ್ನಾಟಕ ಸರ್ಕಾರಿ ಪ್ರಾಥಮಿಕ ಅಂತವ್ರು ಹಾಕೊಂಡದಾರ. ಸಂಘಟನೆ ಅಂತೇಳಿ ಬಂದ್ರೆ ಸಂಘದ ಬ್ಯಾನರ್ನಲ್ಲಿ ಇದ್ದಂಥವ್ರು ಅಂದ್ರೆ ಸಂಘದ ಹೆಡ್ನಲ್ಲಿ ಅಂತ ಇದ್ದಂದ್ರೆ ನಮ್ದು ಒಂದೇ ಗ್ರೂಪ್, ಸಂಘದ ಹೆಸರು ಮೇಲೆ ಇರೋದಂದ್ರೆ. ಅವರು ಸಂಘದ ಮೆಂಬರ್ ಈಗ ಯಾವ್ದಾದ್ರು ಒಂದು ಬೆಂಬಲಿತ ಸಂಘದ ಪ್ಯಾನಲ್ ಅಂದ್ರೆ ನಮ್ದು ಒಂದೇ ಇರೋದು. ಶಿಕ್ಷಕರ ಸಂಘದ ಬೆಂಬಲ ಇಲ್ಲ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೆಂಬಲ ಅವ್ರಿಗೆ ಇಲ್ಲ. ಇದು ನಮ್ಮದೇ ಆದಂಥ ಸಂಘಟನೆ, ಇದು ಮಾನ್ಯತೆ ಪಡೆದಿರ್ತಕ್ಕಂಥ ಸಂಘಟನೆ. ನಾವು ಒಕ್ಕೂರಲ್ಲಿಂದ 13 ಜನ ಅಭ್ಯರ್ಥಿಗಳು ಸಂಘದ ಅಡಿಯಲ್ಲಿ ಸಂಘದ ಬ್ಯಾನರಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಂಘದ ಸದಸ್ಯರನ್ನೇ 800 ಜನ ಇರೋದ್ರಿಂದ, ನಮ್ಮ ಸಂಘದ ಸದಸ್ಯರು 800 ಜನ ಇರೋದ್ರಿಂದ ನಮ್ಮ ಸಂಘದ ಪ್ಯಾನಲ್ಗೆ ಆಟೋಮೆಟಿಕ್ ಆಗಿ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಬೇರೆ ಸಂಘಟನೆನೂ ಇಲ್ಲ, ನಮ್ಮಲ್ಲಿ ಬೇರೆ ಸಂಘಟನೆ ಪ್ಯಾನಲೂ ಇಲ್ಲ. ಅದಕ್ಕಾಗಿ ನಾವು ಗೆಲ್ತೀವಿ, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ತಮ್ದೆಲ್ಲರದ್ದು ಸಹಕಾರ ಇರಲಿ, ಮಾರ್ಗದರ್ಶನ ಇರಲಿ ಅನ್ನುವಂಥ ಮಾತನ್ನು. ಅಲ್ಲ, ಈ ಸರ್ ಎಷ್ಟು ಗಂಟೆಗೆ ಮತ್ತೆ ಎಲ್ಲಿ? ಬೆಳಗ್ಗೆ 9ಕ್ಕೆ ಸ್ಟಾರ್ಟ್ ಆಗುತ್ತದೆ. ಕೊಪ್ಪದಕೇರಿಯಲ್ಲಿ ನಮ್ಮ ಸಹಕಾರಿ ಸಂಘದಲ್ಲಿನೇ ಮತದಾನ ಆಗ್ತಾ ಇದೆ. 4 ಗಂಟೆವರೆಗೆ ಪ್ರಯತ್ನವನ್ನು ಮಾಡ್ತೀವಿ. ಈಗಾಗಲೇ ನಾವು ಏನು ನಮ್ಮ ಸಂಘದ ಸಹಕಾರಿ ಸಂಘದ ಸದಸ್ಯತ್ವದಿಂದ ಹೊರಗಿದಾರಲ್ಲ, ಅದರಲ್ಲಿ ನಾವೆಲ್ಲ ಈಗ ಚುನಾವಣೆಯಲ್ಲಿ ನೋಡಿದ್ರೆ ಸರ್ ನಮ್ಗೆ ಮೆಂಬರ್ನ ಮಾಡಲಿಲ್ಲರಿ ಅಂತೇಳಿ ನಮ್ಮ ಸಂಘ ಸದಸ್ಯರು ಕೆಲವರು ಅಂದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಮೊದಲು ಫಸ್ಟ್ ಪ್ರಯಾರಿಟಿ ನಮ್ಮ ಸಂಘದ ಸದಸ್ಯರು ಯಾರದಾರಲ್ಲ ಅವ್ರೆಲ್ಲ ಮೊದಲು ನಾವು ಏನು ಮಾಡ್ತೀವಿ, ಸಹಕಾರ ಸಂಘದ ಸದಸ್ಯರನ್ನು ಮಾಡ್ತೀವಿ. ಈ ಉಳಿದವ್ರನ್ನು ಮನವೊಲಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಸಹಕಾರ ಸಂಘ ಸದಸ್ಯರನ್ನ ಆಗ್ತೀವಿ. ಗಟ್ ಮಾಡ್ತೀವಿ. ಒಟ್ಟು ಬ್ಯಾಂಕ್ ಅಂತಲ್ಲ, ಒಳ್ಳೆ ಕೆಲಸ ಮಾಡ್ಬೇಕು ಮಂಜು. ಕೆಲಸ ಒಳ್ಳೇದು ಮಾಡ್ಬೇಕು, ಕಾರ್ಯ ಮಾಡಬೇಕು, ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದನ್ನ ಮಾಡ್ತೀವಿ. ಸಾಮಾನ್ಯ ಶಿಕ್ಷಕರಿಗೆ ನಾವು ಫೀಲ್ಡ್ ಪ್ರಚಾರಕ್ಕೆ ಹೋದಾಗ ಈಗ ಸಂಘದ ಕಾರ್ಯಕರ್ತರುಗಳು ಏನು ಸಂಘ ಕೆಲಸ ಮಾಡ್ತದೆ, ಸೊಸೈಟಿ ಏನು ಕೆಲಸ ಮಾಡ್ತದೆ ಅಂತೇಳಿ ಕೆಲವು ಗೊತ್ತಿರೋದು. ಇದನ್ನು ಸ್ಪಷ್ಟವಾಗಿ ಪ್ರಚಾರದಲ್ಲಿ ತಿಳಿಸ್ಕೊಟ್ಟಾಗ ಇದು ನಮ್ಮ ಸಂಘ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಘ ಸೊಸೈಟಿ ಒಂದು ನಾಣ್ಯದ 2 ಮುಖಗಳಿದ್ದಂಗೆ ಆ ನಿಟ್ಟಿನೊಳಗೆ ಇದು ಅಧಿಕೃತ ಸಂಘ ಇದಕ್ಕೆ ಓಟ್ ಹಾಕ್ಬೇಕು ಅನ್ನೋದನ್ನು 90% ಟೀಚರ್ಸು ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆ ನಮ್ಮ 13 ಜನ 100% ಆಯ್ಕೆ ಆಗ್ತದಾರ. ನಾಳೆನ ಮತದಾನ, ನಾಳೆನ ರಿಸಲ್ಟ್, ನಾಳೆ 100% ನಾವು 13 ಜನ ಆಯ್ಕೆ ಆಗ್ತಿರ್ತಕ್ಕಂಥ ಭರವಸೆ ನಮಗಿದೆ. ಅದಕ್ಕಾಗಿ ಈಗ ಅಜಿತ್ ಕುಮಾರ್ ದೇಸಾಯಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಹೊನ್ನಪ್ಪ ಕೆಲಸ ಮಾಡಿದ್ದಾರೆ. ಎಲ್ಲ ಹಳಬರು ಹೊಸಬರು ಎರಡನ್ನೂ ತೊಗೊಂಡೇವೆ ನಾವು. NPS OPS ಎರಡೂ ತೊಗೊಂಡೇವೆ. ಎಲ್ಲ ಕೆಟಗರಿಯನ್ನು ಇದ್ರಲ್ಲಿ ಸೀನಿಯರ್ ಮೋಸ್ಟು ಆಮೇಲೆ ಜೂನಿಯರ್ ಎರಡೂ ತೊಗೊಂಡೇವೆ. ಆ ನಿಟ್ಟಿನೊಳಗೆ ನಾವು ಆಸೆ ಬರ್ತೇವೆ ಅಂತಕ್ಕಂಥ ಭರವಸೆ ನಮಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ. ಇನ್ನೊಂದು ಮಾತು ಹೆಂಗೈತಿ ನಮ್ದು ಸಂಘಟನೆಯಾಗಿ ಹಲವಾರು ದಶಕಗಳಿಂದ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿದ್ವಿ. ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಅಂತಲ್ಲ, ರಾಜ್ಯದಲ್ಲಿ ನಮ್ಮ ಸಂಘಕ್ಕೆ ಒಳ್ಳೆಯ ಒಂದು ಹೆಸರಿದೆ, ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿದಂಥ ಬೆಂಬಲ ಇದೆ. ಇಲ್ಲಿ ನಮ್ಮಲ್ಲಿ
ಏನಪ್ಪಾ ಅಂದ್ರೆ ಇದರ ಮುಖಾಂತರವಾಗಿ ಸಂಘ ಒಳ್ಳೆ ಕೆಲಸ ಕಾರ್ಯವನ್ನು ಮಾಡ್ತೈತೆ ಅನ್ನುವಂಥದ್ದು ಸದಸ್ಯರಿಗೆ ಮತ್ತು ಶಿಕ್ಷಕರಿಗೆ ಮನವರಿಕೆ ಆಗಿರೋದ್ರಿಂದ ಹಲವಾರು ದಶಕಗಳಿಂದ ನಮ್ಮ ಹಿರಿಯರನ್ನ ನಮ್ಮ ಸಂಘವನ್ನು ನೋಡಿರೋದ್ರಿಂದ ನಮ್ಮ ಮೇಲೆ ಒಂದು ವಿಶ್ವಾಸ ಇದೆ. ನಮ್ಮಲ್ಲಿ ನೀವು ಹೇಳಿದಂಗೆ ಒಬ್ಬರ ಲೀಡರು ಅಂತ ಅದೇನಿಲ್ಲ, ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಇರೋರು. ಎಲ್ಲರೂ ನಮ್ಮಲ್ಲಿ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋ ಮುಖಾಂತರ ನಮಗೆಲ್ಲ ಹಿರಿಯರು ಅದಾರ. ಹಿರಿಯರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರ ಆ ಪ್ರಕಾರ ನಾವು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅಧ್ಯಕ್ಷ ಸ್ಥಾನ ಹಿರಿಯರ ಏನು ನಿರ್ಧಾರ ತಗೊಂತಾರ ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಹಿಂದೆನೂ ನೀವು ಹೇಳಿದಂಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಭ್ಯರ್ಥಿಗಳು ಏನು ಗೆದ್ದು ಬಂದಿದ್ರು 2 ಅವಧಿಯಿಂದ, ಅವಾಗ ಶ್ರೀಮತಿ ವಿ ಎನ್ ಕೀರ್ತಿವತಿ ಅಂತ ಹೇಳಿ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾಗಲಿಕ್ಕೆ ನಮ್ಮ ಗುಡ್ಕಾರ್ ಅವರೆಲ್ಲ ಸಹಕಾರವನ್ನು ನೀಡಿ ಅಧ್ಯಕ್ಷರು ಮಾಡಿದಂಥ ಉದಾಹರಣೆ ಇದೆ ಅದರಲ್ಲಿ. ಅಡಿಯೊಳಗೆ ನಾವು ಸಂಘದ ಒಮ್ಮತದ ಅಭ್ಯರ್ಥಿಗಳನ್ನು 13 ಜನನ ಆಯ್ಕೆ ಮಾಡಿದ್ದೇವೆ. ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮದು ಮುಂದಿನ ಪ್ರಣಾಳಿಕೆ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ಶೂರೆನ್ಸ್ ಮಾಡಿಸ್ತಕ್ಕಂಥದ್ದು ಒಂದನೇದಿದೆ. ಆಮೇಲೆ ಕಲ್ಯಾಣ ಮಂಟಪವನ್ನು ಮಾಡ್ತಕ್ಕಂಥದ್ದು 2ನೇ ಪಾಯಿಂಟ್ ಇದೆ. ಇದ್ರ ಜೊತೆಗೆ ಇನ್ನೂ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಆಯ್ಕೆ ಆಗಿ ಬಂದ ಮೇಲೆ ಅವನ್ನೆಲ್ಲವುಗಳನ್ನು ನಾವೇನು ಪ್ರಣಾಳಿಕೆ ಒಳಗೆ ಹೇಳಿದ್ದೇವೆ ಅವನು ಖಂಡಿತ ಈಡೇರಿಸ್ತೇವೆ ಅಂತಕ್ಕಂಥ ಮಾತನ್ನು ಶಿಕ್ಷಕರಿಗೆ ನಾನು ತಿಳಿಸ್ತಾ ಇದ್ದೀನಿ. ಉದ್ದೇಶ ಇಲ್ಲಿ ನಮ್ಮದು 13 ಜನ ಆಯ್ಕೆ ಆಗಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನೊಳಗೆ ನಮಗೆ ಏನು ಫೀಲ್ಡ್ನೊಳಗೆ ಹೋದಾಗ ಮತದಾರನ ನಾವು ಮತವನ್ನು ಯಾಚಿಸಿದಾಗ ನಮ್ಮ ಸಂಘದ ಎಲ್ಲ ಏನು ಬೇಕು ಬೇಡಿಕೆಗಳನ್ನು ಹೇಳಿದಾಗ ಸಂಪೂರ್ಣವಾಗಿ ಅವರು ಮನವರಿಕೆ ಮಾಡಿಕೊಂಡು ಈ ಸಂಘ ಬಲಿಷ್ಠವಾಗಿರ್ತಕ್ಕಂಥ ಸಂಘ, ಈ ಸಂಘದ ಅಡಿಯೊಳಗೆ ನಾವೆಲ್ಲ ಕಾರ್ಯಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಈ ಮಾನ್ಯತೆ ಇಲ್ಲದೆ ಇರತಕ್ಕಂಥ ಸಂಘಕ್ಕೆ ನಾವು ಓಟ್ಗಳನ್ನು ಕೊಟ್ಟರೆ ಖಂಡಿತ ನಮಗೆ ಒಳ್ಳೆಯದಾಗೋದಿಲ್ಲ. ನಾವು ಮಾನ್ಯತೆ ಇರ್ತಕ್ಕಂಥ ಸಂಘದ ಅಡಿಯೊಳಗೆ ಇದ್ದರೆ ಅದಕ್ಕೊಂದು ಗೌರವ ಸ್ಥಾನಮಾನ ಸಿಗ್ತದೆ. ನಮ್ಮ ಬೇಕು ಬೇಡಿಕೆಗಳು ಕೋಆಪರೇಟಿವ್ ಸೊಸೈಟಿ ಒಳಗಿರ್ಬೋದು, ಶಿಕ್ಷಕರ ಸಂಘಟನೆ ಒಳಗಿರ್ಬೋದು, ಅವೆಲ್ಲವೂ ಕೂಡ ಖಂಡಿತವಾಗಿ ಈಡೇರ್ತವೆ ಅಂತಕ್ಕಂಥ ಮನದಾಳವನ್ನು ಶಿಕ್ಷಕರು ಖಂಡಿತ ನಾವು ಫೀಲ್ಡ್ನಾಗ ಹೋದಾಗ ಹೇಳಿದ್ದನ್ನು ಕಂಡು ನಮಗೆ ಭಾಳಷ್ಟು ಸಂತೋಷವನ್ನು ತಂದುಕೊಟ್ಟಿದೆ. ಎಲ್ಲ ನಮ್ಮ ಅಭ್ಯರ್ಥಿಗಳು ಎಲ್ಲ ಪ್ರತಿಯೊಂದು ಶಾಲೆಗಳಿಗೆ ಸಂದರ್ಶಿಸಿ ಮತದಾರರ ಮತವನ್ನು ಯಾಚಿಸಿದಾಗ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಈ ಬಾರಿ ನಾವು ಖಂಡಿತವಾಗಿ ಜಯವನ್ನು ಸಾಧಿಸ್ತೇವೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷನಾಗಿ ಹಿರಿಯನಾಗಿ ಎಲ್ಲ ಅಭ್ಯರ್ಥಿಗಳ ಪರವಾಗಿ ನಮ್ಮ ಬಣ ಬಂದೇ ಬರ್ತೈತಿ. ಮುಂದಿನ ಚುಕ್ಕಾಣಿಯನ್ನು ನಾವೇ ಹಿಡಿತೀವಿ ಅಂತಕ್ಕಂಥ ಭರವಸೆ ನಮಗಿದೆ ಅಂತಕ್ಕಂಥದ್ದನ್ನು ಸಂತಸವನ್ನು ನಾವು ಗೆಲ್ತೇವೆ. ಮುಂದಿನ ಆಡಳಿತವನ್ನು ನಾವೇ ನಡೆಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ನಾನು ಶ್ರೀ ರಾಜಸಾಬ್ ಬಿ ಮುನೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಗದಿಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ಒಂದು ಸದರಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸಾಮಾನ್ಯ ಅಭ್ಯರ್ಥಿಯಾಗಿ ಇಲ್ಲೇ ಸ್ಪರ್ಧೆಯನ್ನು ಮಾಡಿದ್ದೇನೆ. ಎಲ್ಲ ನಮ್ಮ ಧಾರವಾಡ ಗ್ರಾಮೀಣ ತಾಲೂಕಿನ ಎಲ್ಲ ಸದಸ್ಯರು ದಯವಿಟ್ಟು ನನ್ನ ಗುರುತಿನ ಚಿಹ್ನೆಯಾದಂಥ ಅಂಚೆ ಪೆಟ್ಟಿಗೆ ಮತ್ತು ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ 12ಕ್ಕೆ ಹಾಗೂ ನಮ್ಮ ಎಲ್ಲ ತಂಡದ ಸದಸ್ಯರಿಗೆ ಮತವನ್ನು ನೀಡಿ ಈ ಒಂದು ಬಾರಿ ನಮ್ಮ ಈ ಸಹಕಾರಿ ಸಂಘಕ್ಕೆ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಬೇಕಂತ ಎಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಮಹಿಳಾ ಮೀಸಲು ಕ್ಷೇತ್ರದಿಂದ ನಿಂತೀನಿ. ನನ್ನ ಹೆಸರು ಶೋಭಾದೇವಿ ಗಂಗಾಧರ್ ಸುರೇನವ್ರಂತ. ನಂದು ಕ್ರಮ ಸಂಖ್ಯೆ 5. ಆಮೇಲೆ ಗುರುತು ಮಿಕ್ಸಿ. ನಾವು ಹೆಣ್ಮಕ್ಳ ಕ್ಷೇತ್ರದಿಂದ ನಾವು ಬಹಳಷ್ಟು ಮಹಿಳೆಯರಿದ್ದೇವೆ. ಅದಕ್ಕೆ ನಮಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ಎಲ್ಲರಿಗೂ ನಮಸ್ಕಾರ. ದೇವಾನಂದ ಕೆಲಿಗೇರಿ. ನಾವು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದುಪ್ಪಾರ್ತಿವಾಡಿಯಲ್ಲಿ ಪ್ರಧಾನ ಗುರುಗಳಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಶಾಲೆಯ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ನಮ್ಮ ನಾಯಕರು ಈ ಸಹಕಾರಿ ಸಂಘದ ಅಭಿವೃದ್ಧಿಗೆ ನಮ್ಮನ್ನು ಆಯ್ಕೆ ಮಾಡಿ ಸಹಕಾರಿ ಸಂಘದ ಅಭಿವೃದ್ಧಿಯಲ್ಲಿ ನಮ್ಮ ಪಾಲುದಾರರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಮತದಾರರು ನಾನು NPS ಕಾರ್ಯದಲ್ಲೂ ಭಾಗವಹಿಸಿ NPS ಹೋರಾಟಗಳನ್ನು ಮಾಡಿದ್ದೇನೆ. ಆದ್ದರಿಂದ ನಮ್ಮ ನಾಯಕರು ಸಹಕಾರಿ ಸಂಘದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಧಾರವಾಡ ತಾಲೂಕಿನ ಎಲ್ಲ ಮತದಾರರು ನಮ್ಮ ತಂಡವನ್ನು ಗುರುತಿಸಿ ಆರಿಸಿ ತರಬೇಕೆಂದು ತಮ್ಮ ಸೇವೆ ಮಾಡಲು ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು.
ನನ್ನ ಹೆಸರು ಶ್ರೀಮತಿ ಭಾರತಿ ಎಸ್ ಮನ್ನಿಕೇರಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಸೂರಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಗುರುತು ಬ್ಯಾಟ್ರಿ ತಾತ. ಎಲ್ಲರೂ ನನಗೆ ಮತವನ್ನು ನೀಡಬೇಕಂತೇಳಿ ನಮ್ಮ ತಂಡಕ್ಕೆ ನನಗೆ ಮತವನ್ನು ನೀಡಿ ನನಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ತಂಡ. ನನ್ನ ಹೆಸರು ಪರಶುರಾಮ್ ಅರ್ಬೇಟಿ. ಸದ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬ್ಲಿಕೊಪ್ಪ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಒಟ್ಟು 20 ವರ್ಷಗಳು ನನ್ನ ಸೇವೆ. ನಾನು ಈಗ ಈ ಸಂಘದ ಸೊಸೈಟಿ ಇಲೆಕ್ಷನ್ಗೆ ST ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ನನಗೂ ನಮ್ಮ ತಂಡಕ್ಕೆ ತಮ್ಮ ಒಂದು ಬೆಂಬಲಿತ ವೋಟನ್ನು ಹಾಕಿ ಆರಿಸ್ತಂದು ತಮ್ಮ ಸೇವೆಯನ್ನು ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನನ್ನದೊಂದು ಮನವಿ. ನಮಸ್ಕಾರ. ನನ್ನ ಹೆಸರು ಬಸಪ್ಪ ಆರ್ ಹೊರಕೇರಿ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದನಬಾವಿ. ನಾನು ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ. ನನ್ನ ಕ್ರಮ ಸಂಖ್ಯೆ 8, ಗುರುತು ಬ್ಯಾಟ್ರಿ ಟಾರ್ಚ್ ಅಂತೇಳಿ. ನನ್ನನ್ನು ಸುಮಾರು 28 ವರ್ಷಗಳ ಸೇವೆಯನ್ನು ಈಗಾಗಲೇ ನಾನು ಮುಗಿಸಿದ್ದೇನೆ. ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇನೆ. ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಉತ್ತಮವಾದಂಥ ಕ್ರಿಯಾಶೀಲ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಯಾಗಿದ್ದು, ನಮ್ಮ ಎಲ್ಲ ಯೂನಿಟಿನಿಂದ ಸುಮಾರು 13 ಅಭ್ಯರ್ಥಿಗಳು ಪಟ್ಟಿಯಲ್ಲಿ ನಾವು ಇದ್ದೇವೆ. ನಮ್ಮ ತಂಡಕ್ಕೆ ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಚುನಾಯಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ನಮಸ್ಕಾರಗಳು. ನನ್ನ ಹೆಸರು ಶ್ರೀ ನಿಂಗಪ್ಪ ಕಂಬಾರ್ ಅಂತೇಳಿ. ನನ್ನ ಒಂದು ಕ್ರಮ ಸಂಖ್ಯೆ 7. ನನ್ನ ಗುರುತು ಹಾರ್ಮೋನಿಯಂ. ಮತದಾರ ಬಾಂಧವರು ತಾವು ಆ 7ನೇ ನಂಬರಿಗೆ ಆ ಒಂದು ಮತವನ್ನು ಹಾಕೋದ್ರ ಮೂಲಕ ತಾವು ದಯವಿಟ್ಟು ನನಗೆ ಆಶೀರ್ವಾದ ಮಾಡಬೇಕೆಂದರೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು ಸರ್. ಎಲ್ಲ ನನ್ನ ಆತ್ಮೀಯ ಮತದಾರ ಬಾಂಧವರಲ್ಲಿ ನನ್ನ ನಮಸ್ಕಾರ ಹೇಳ್ತಾ, ನನ್ನ ಹೆಸರು ಕೃಷ್ಣ ಎಂ ಬೊಂಗಾಳೆ ಅಂಥೇಳಿ. ನಾನು ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೀನಿ. ನನ್ನ ಕ್ರಮ ಸಂಖ್ಯೆ 2 ಆಗಿದ್ದು, ನನ್ನ ಚಿಹ್ನೆ ಕೊಳಲು. ಈ ಕೊಳಲಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಎಲ್ಲ ನನ್ನ ಸಹಕಾರಿ ಸಂಘದ ಸದಸ್ಯರೆಲ್ಲ ಅಮೂಲ್ಯ ಮತವನ್ನು ನೀಡಿ ನಮ್ಮನ್ನು ಆರಿಸಿ ತರಬೇಕು, ನಮ್ಮ ತಂಡವನ್ನು ಆರಿಸಿ ತರಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇವೆ. ಆದ್ಮೇಲೆ ಧಾರವಾಡ ತಾಲೂಕು ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕಿಯರ ಪತ್ತು ಬೆಳೆಸುವ ಸಹಕಾರಿ ಸಂಘದ ಅಭ್ಯರ್ಥಿ ಆದ ನಾನು ಶ್ರೀ ಅಜಿತ್ ಕುಮಾರ್ ಆರ್ ದೇಸಾಯಿ ಅಂತೇಳಿ. ನನ್ನ ನಂಬರು ಸಾಮಾನ್ಯ ಕ್ಷೇತ್ರದಲ್ಲಿ 1 ಆಗಿದೆ. ನನ್ನ ಗುರುತು ಕುಕ್ಕರು. ದಯವಿಟ್ಟು ನನ್ನ ಎಲ್ಲ ಆತ್ಮೀಯ ಶಿಕ್ಷಕಿಯರು, ಗೌರವಾನ್ವಿತ ಧಾರವಾಡ ತಾಲೂಕಿನ ಸದಸ್ಯರುಗಳು ನನಗೆ ಮತ್ತು ನನ್ನ ಟೀಮಿಗೆ ತಮ್ಮ ಅಮೂಲ್ಯವಾದ ಒಂದು ಮತವನ್ನು ನೀಡುವ ಮುಖಾಂತರ ನಮ್ಮ ಟೀಮನ್ನು ಗೆಲ್ಲಿಸಬೇಕು, ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ನನ್ನ ಹೆಸರು ಶ್ರೀಮತಿ ಮಲ್ಲಮ್ಮ ಬಸವಣ್ಣಪ್ಪ ವಟ್ಟಟ್ಟಿ. ನಾನು ಸಹಕಾರದ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು. ನನ್ನ ನಂಬರ್ 2 ಇದೆ. ಮಹಿಳಾ ಮೀಸಲು ಕ್ಷೇತ್ರದಲ್ಲಿ 2 ನಂಬರ್ನಲ್ಲಿ ಲೇಡೀಸ್ ಪರ್ಸ್ ನನ್ನ ಚಿಹ್ನೆ ಇದೆ. ಮತದಾರರು ಈ ಒಂದು ಸ್ಪರ್ಧೆಯಲ್ಲಿ ನನ್ನನ್ನು ಗೆಲ್ಲಿಸಿ ನಮ್ಮ ತಂಡಕ್ಕೆ ತಮ್ಮ ಅಮೂಲ್ಯ ಮತವನ್ನು ನೀಡಬೇಕಂತ ಹೇಳಿ ಎಲ್ಲ ಶಿಕ್ಷಕರೆಲ್ಲ ನಾವು ವಿನಂತಿ. ಧಾರವಾಡ ತಾಲೂಕಿನ ಶಿಕ್ಷಕಿಯರ ಪತ್ತು ಬೆಳೆಸುವ ಸಹಕಾರಿ ಸಂಘದ ಚುನಾವಣೆಯು ನಾಳೆ ದಿನಾಂಕ 26ರಂದು. ಆತ್ಮೀಯ ಮತಬಾಂಧವರೇ, ನಾನು ರಾಜಶೇಖರ್ ಹೊನ್ನಪ್ಪನವರೇ. ನನ್ನ ಬ್ಯಾಲೆಟ್ ಪೇಪರಲ್ಲಿ 10ನೇ ನಂಬರ್ ಇದೆ. ನನ್ನ ಗುರುತು ಲೇಡೀಸ್ ಪರ್ಸ್ ಅಂತಿದೆ. ದಯಮಾಡಿ ತಾವೆಲ್ಲರೂ ಆ ಚಿತ್ರಕ್ಕೆ ನನ್ನ ಹೆಸರಿಗೆ ಮತವನ್ನು ನೀಡಿ ಅದೇ ರೀತಿಯಾಗಿ ತಂಡದ 13 ಜನರಿಗೂ ಮತ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಪುತ್ತನವರು ಅಂತ ಹೇಳಿ, ಮುಖ್ಯೋಪಾಧ್ಯಾಯನಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಟಬಾಗಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸದ್ಯ ನಡೀತಕ್ಕಂತಹ ನಮ್ಮ ಶಿಕ್ಷಕರ ಸಹಕಾರಿ ಪತ್ತಿನ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಮ್ಮತದ 13 ಜನ ಅಭ್ಯರ್ಥಿಗಳಿದ್ದಾರೆ. ದಯವಿಟ್ಟು ಆ 13 ಜನ ಒಮ್ಮತದ ಅಭ್ಯರ್ಥಿಗಳಿಗೆ ನಮ್ಮ ಧಾರವಾಡ ತಾಲೂಕಿನ ಸಮಸ್ತ ನಮ್ಮ ಸಹಕಾರಿ ಪತ್ತಿನ ಶಿಕ್ಷಕ ಬಂಧುಗಳು ದಯವಿಟ್ಟು ತಮ್ಮ ಅಮೂಲ್ಯವಾಗಿರ್ತಕ್ಕಂತಹ ಮತವನ್ನು ನೀಡಿ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಮ್ಮತದ ತಂಡವನ್ನು ಬಹುಮತದಿಂದ ಆಯ್ಕೆ ಮಾಡಿ ತರಬೇಕಂತ ಹೇಕಸ ನಾನು ಎಲ್ಲ ಸಂಘಟನೆಗಳ ಪರವಾಗಿ ಅವರಲ್ಲಿ ತುಂಬ ಹೃದಯದಿಂದ ವಿನಂತಿ ಮಾಡ್ಕೊತಾ ಇದ್ದೀನಿ. ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಧಾರವಾಡ ತಾಲೂಕದ ಗೌರವಾಧ್ಯಕ್ಷನಾಗಿದ್ದೇನೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಒಳ್ಳೆಯ ಅಭ್ಯರ್ಥಿಗಳನ್ನು ಹಾಕಿದೆ. ಈ 13 ಜನ ಒಳ್ಳೆಯ ಸಮಾನ ಮನಸ್ಕನ ಅಭ್ಯರ್ಥಿಗಳಿದ್ದಾರೆ. ಅವರೆಲ್ಲರಿಗೂ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ 13 ಜನ ಅಭ್ಯರ್ಥಿಗಳನ್ನು ಆರಿಸಿ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and
lecturers venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwad Karlon Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.